ಅಕ್ಷಯ ವಿಪ್ರ ಮಹಾಸಭಾ ಈ ಒಂದು ಸಂಸ್ಥೆಯಿಂದ ಕೂಡ ನೀವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ನಾನು ಸ್ಟಾರ್ಟಿಂಗ್ಗೆ ಹೇಳ್ತಾ ಇದ್ದೆ. ಸೊ ಈ ಹಳ್ಳಿ ಮಕ್ಕಳಿರಬಹುದು, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂತ. ಸೊ ಈ ಒಂದು ಸಂಸ್ಥೆ ಕುರಿತಾಗಿ ನೀವು ಮಾಹಿತಿಯನ್ನು ತಿಳಿಸ್ಕೊಡಿ. ಅಕ್ಷಯ ವಿಪ್ರ ಮಹಾಸಭಾ, ವಿಪ್ರ ಅಂದ್ಕೊಡ್ಲೆ ನಮ್ಮ ಬ್ರಾಹ್ಮಣರು, ಬ್ರಾಹ್ಮಿನ್ ಕಮ್ಯುನಿಟಿ. ಸೊ ನಾವು ನಮ್ಮ ಬಂಧುಗಳಲ್ಲಿ ನಾವು ಮಾಧ್ವ ಕಮ್ಯುನಿಟಿ, ಮುಳುಬಾಗಲ್ ಮಠ, ನಮ್ಮ ಅನೇಕ ಹಿರಿಯರು, ನನ್ನ ಕ್ಲೋಸ್ ರಿಲೇಟಿವ್ಸು, ವಯಸ್ಸಾದವರು, ನನ್ನ ತಂದೆಯವರೆಲ್ಲ ಸೇರಿ ಒಂದು ಸಂಸ್ಥೆನ ನಮ್ಮ ಬಂಧುಗಳಿಗೋಸ್ಕರ ಮಾಡ್ಕೊಳ್ಳೋಣ ಅಂತ ಅಂದರು. ಆವಾಗ 2004ರಲ್ಲಿ ನಾವುಗಳೊಂದು 23 ಜನ ಸೇರಿ ಈ ಅಕ್ಷಯ ವಿಪ್ರ ಮಹಾಸಭಾನ 2004ರಲ್ಲಿ ಇನಾಗ್ರೇಟ್ ಮಾಡಿದ್ವಿ. ಆದರೂ ಅವತ್ತು ನಾವು 800 ಜನ ಇದ್ವಿ ಸಂಬಂಧಿಕರು. ಇವತ್ತದು 4,000-5,000 ಜನ ರಿಲೇಟಿವ್ಸ್ ಇದ್ದೀವಿ. ಓಕೆ, 5,000 ಜನ ಮೆಂಬರ್ಸ್ ಇದ್ದಾರೆ. ಅದಕ್ಕೆ ನಮ್ಮ ಎಕ್ಸ್ಕ್ಲೂಸಿವ್ ನಮ್ಮ ರಿಲೇಟಿವ್ಸ್, ಸಂಬಂಧಿಕರು ಮಾತ್ರ, ಹೊರಗಡೆಯವ್ರು ಯಾರೂ ಇಲ್ಲ. ನಮ್ಮ ಸಂಬಂಧಿಕರು, ರಕ್ತ ಸಂಬಂಧಿಕರು, ಬ್ಲಡ್ ರಿಲೇಷನ್ಸು, ಅಳಿಯ, ಸೊಸೆ, ಇದನ್ನೆಲ್ಲ ತೊಗೊಂಡಿದ್ದೀವಿ. ಅದ್ರ ಮುಖಾಂತರ ಅದಕ್ಕೆ ಆದ ಒಂದು ಕಟ್ಟಡ ಬೇಕಾಗಿತ್ತು. JP ನಗರ ಸಾರಕ್ಕಿನಲ್ಲಿ ಒಂದು ಜಾಗ ತೊಗೊಂಡ್ವಿ. ಅದರಲ್ಲಿ ಒಂದು ಕಟ್ಟಡ ಕಟ್ಟೋಣ, ನಮ್ಮ ಮಕ್ಕಳುಗಳು ಹಳ್ಳಿಗಳಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿ, ಉಚಿತವಾಗಿ ಆದರೆ ಇನ್ನೂ ಒಳ್ಳೆಯದು ಅಂತ ಏನು ಮಾಡಿದ್ವಿ. ಅನಂತಕುಮಾರ್ ಅವರು ಒಂದಷ್ಟು ಫಂಡ್ಸ್ ಕೊಟ್ಟರು, MP ಫಂಡ್ನ. ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು 16 ಕೊಠಡಿದು, ಒಂದು ಇಬ್ಬಿಬ್ಬರು ಮಕ್ಕಳು ಒಂದೊಂದು ಕೊಠಡಿಲಿರೋ ಥರ ಮಾಡಿ ಒಂದು 36 ಜನ ಇವತ್ತಿಗೂ ಕೂಡ ಓದ್ತಾ ಇದ್ದಾರೆ, ಬಡ ವಿದ್ಯಾರ್ಥಿಗಳು. ಅಂದರೆ ಅವರು ಇಲ್ಲಿ ಕಾಲೇಜು, ಪ್ರೊಫೆಷ್ನಲ್ ಕೋರ್ಸಸ್ಸು, BEಗೆ, ಮೆಡಿಕಲ್ ಓದೋರು ಅಲ್ಲಿ ನಿರಂತರ ನಡೀತಾ ಇದೆ. ಅದನ್ನು 2004ರಿಂದ 2017ನೇ ಇಸ್ವಿವರೆಗೂ ನಾನು ಅಧ್ಯಕ್ಷನಾಗಿದ್ದೆ. ಆ ಒಂದು ಪೀರಿಯಡಲ್ಲಿ ಈ ಸೈಟು, ಈ ಕಟ್ಟಡ ಇವೆಲ್ಲ ಮಾಡಿಕೊಂಡೆ. ಜೊತೆಗೆ ಮೆಂಬರ್ಶಿಪ್ ಏನಿತ್ತು ಮನೆಗೂ ಹೋಗಿ ಪ್ರತಿಯೊಬ್ಬರು ಮೆಂಬರ್ ಮಾಡಿ ಪ್ರತಿಯೊಬ್ಬರು ನನ್ನ ಸಂಬಂಧಿಕರನ್ನ ಹೇಳ್ಕೊಂಬಂದು, ಅದಲ್ಲಿ ನಮ್ಮ ಸಂಬಂಧಿಕರಲ್ಲಿ ಯಾರು ಬಡವರಿರ್ತಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ತಿಂಗಳಿಗೆ ಸ್ಟೇ ಫಂಡ್ ಅಂತ 500 ರೂಪಾಯಿ ಕೊಡೋದು ಆ ಸಂಸ್ಥೆಯಿಂದ. ಬಡ ಮಕ್ಕಳಿಗೆ ಫೀಸು, ವಿದ್ಯಾಭ್ಯಾಸಕ್ಕೆ ಏನು ಬೇಕು ಬುಕ್ಕು, ಪೆನ್ಸಿಲು ಪ್ರತಿಯೊಂದು ಕೊಡೋದು. ಮತ್ತು ಕಾಲೇಜಿನಲ್ಲಿ ಯಾರಾದರೂ ಕಾಲೇಜಿಗೆ ಸೇರೋದಕ್ಕೆ ಅಥವಾ ಅವ್ರಿಗೆ BE ಪ್ರೊಫೆಷ್ನಲ್ ಕೋರ್ಸಿಗೆ ಸೇರೋದಕ್ಕೆ ಅವ್ರಿಗೆ ಏನು ಬೇಕು ಫೀಸು, ಅವಾಗೆಲ್ಲ 40,000 50,000 ಈ ಥರ ಇದ್ದಾಗ ನಾವು 4 ಜನ ಹಾಕ್ಕೊಂಡು ಅದನ್ನು ಈ ಸಂಸ್ಥೆ ಮುಖಾಂತರ ಓದಿಸೋದು. ಈ ಥರ ಅನೇಕ ಜನ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ, ಅನೇಕ ಜನಗಳನ್ನ, ಒಂದು 2-3 ಜನ ಡಾಕ್ಟ್ರನ್ನೂ ಓದಿಸಿದ್ದೀವಿ. ಮಿಕ್ಕಿದ ಡಿಗ್ರಿ ಅಂತೂ ಲೆಕ್ಕವೇ ಇಲ್ಲ. ಈ ಸಂಸ್ಥೆ ಅಡಿನಲ್ಲಿ ಯಾರಿಗೆ ಈಗ ಡಿಗ್ರಿಯಲ್ಲಿ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಉದ್ಯೋಗ ಇರಲ್ಲ. ಹೌದು. ಆವಾಗ ನಮ್ಮಂಥದ್ದಲ್ಲಿ ನಾವೆಲ್ಲ ಒಂದು 10-12 ಜನ ಬಿಸ್ನೆಸ್ ಮ್ಯಾನ್ಗಳು ಏನಿದ್ದೀವಿ, ನಾವು ನಮಗೆ ಗೊತ್ತಿರ್ತಕ್ಕಂಥ ಜಾಗಗಳಲ್ಲಿ ಅವ್ರನ್ನೆಲ್ಲನೂ ಪ್ಲೇಸ್ಮೆಂಟ್ ಮಾಡಿಸಿದ್ದೀವಿ, ಜಾಬ್ ಕೊಡಿಸಿದ್ದೀವಿ, HLL ಕೊಡಿಸಿದ್ದೀವಿ. ಈಗ ಅನೇಕ ಸಂಸ್ಥೆಗಳಲ್ಲಿ IT ಕಂಪ್ನಿಗಳಲ್ಲಿ ಉದ್ಯೋಗ ಕೊಡಿಸೋ ಕೆಲಸನೂ ಮಾಡಿದ್ದೀವಿ. ಅನೇಕ ಯಾರೇ ನಮ್ಮ ಬಂಧುಗಳಲ್ಲಿ ಮೃತ್ಯು ಆದರೆ 3 ದಿವಸದೊಳಗಡೆ ಅವ್ರಿಗೊಂದು 2,000 ರೂಪಾಯಿ ಅವ್ರ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಇದ್ದಿದ್ದೆ ಈ ಮ್ಯಾಟ್ರಿಮೋನಿಯಲ್ಲು. ಯಾಕೆಂದರೆ ನಮ್ಮಲ್ಲಿ ಹುಡುಗರಿಗೆ ಹೆಣ್ಮಕ್ಳು ಸಿಗೋದು ಕಷ್ಟ, ಹೆಣ್ಮಕ್ಳಿಗೆ ಅವ್ರಿಗೆ ಬೇಕಾಗಿರುವಂಥ ಹುಡುಗರು ಸಿಗೋದು ಕಷ್ಟ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಏನು ಮಾಡಿದ್ವಿ, ಒಂದು ವಧುವರ ಸಮಾವೇಶ ಮಾಡೋಣ ಅಂತ ಶುರು ಮಾಡಿದ್ವಿ. ಬಹಳ ಯಶಸ್ವಿಯಾಗಿ ಒಂದು 5 ವರ್ಷ ಗೈನ್ ಸಮಾಜದಲ್ಲಿ ಪ್ರತಿ ವರ್ಷ ಉಚಿತವಾಗಿ ನಮ್ಮ ಬ್ರಾಹ್ಮಣರಿಗೋಸ್ಕರನೇ ವಧುವರ ಸಮಾವೇಶ ಮಾಡಿದಾಗ ಒಂದು 3,000 ಜನ ಸೇರೋರು, ಉಚಿತವಾಗಿ ಮಾಡ್ತಾಯಿದ್ವಿ. ಅದೇ ಥರ ಮೈಸೂರಿನಲ್ಲಿ ಜಗಮೋಹನ್ ಪ್ಯಾಲೇಸ್ನಲ್ಲಿ ಕೂಡ ಒಂದು ವಧುವರ ಸಮಾವೇಶ ಮಾಡಿದ್ವಿ. ಅಲ್ಲೂ ಒಂದು 3,000 ಜನ ಸೇರಿದರು. ಆ ಒಂದಕ್ಕೆ ಬಹಳ ಶ್ರಮಪಟ್ಟು ನನ್ನ ಜೊತೆ ನನ್ನ ಸಂಬಂಧಿಕರು ಕೂಡ ಕೆಲವರು ಸಾಥ್ ಕೊಟ್ಟು ಮಾಡಿದ್ರು. ಅದು ಇವತ್ತಿಗೂ ಕೂಡ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಸೊ ನಮ್ಮ ಬಂಧುಗಳಿಗೆ, ಸಂಬಂಧಿಕರಿಗೆ, ಬ್ರಾಹ್ಮಣ ಪಂಗಡಕ್ಕೆ, ವಿಪ್ರ ಪಂಗಡಕ್ಕೆ ಯಾವ ರೀತಿ ಅನುಕೂಲ ಆಗಲಿ ಅಂತ ಇವೆಲ್ಲ ಮಾಡಿರ್ತಕ್ಕಂಥದ್ದು. ನಮ್ಮಲ್ಲಿ ಪ್ರತಿ ವರ್ಷ ಆ ಸಂಸ್ಥೆಯಡಿ ಈ ಪಿತೃ ಪಕ್ಷ ಮಹಾಲಯ ಅಮಾವಾಸ್ಯೆ ಉಚಿತವಾಗಿ 3 ಜಾಗದಲ್ಲಿ ಮಾಡ್ತೀವಿ. ನರಸಾಪುರದಲ್ಲಿ ಒಂದು ದೇವಸ್ಥಾನದಲ್ಲಿ, ಜಿಗಣಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ, ಕಾಡ್ನೂರ ಹತ್ರ
ಚೆನ್ನಕೇಶವನ ದೇವಸ್ಥಾನ ನೆಲಮಂಗಲದ ಹತ್ರ 3 ಜಾಗದಲ್ಲಿ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆ ದಿವಸ ಪಿತೃಪಕ್ಷ ಆಚರಣೆ ಮಾಡೋದು. ನಮ್ಮದೇ ಆದ ಒಂದು ಸಂಬಂಧಿಕರೆಲ್ಲ ಸೇರಿ ಮುಳುಬಾಗಲದು ಜಗಣಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಜಾಗ ಕೊಟ್ಟಿದ್ವಿ ಈ ಸಂಸ್ಥೆ ಅಡಿ. ಅಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ. 3 ದಿವಸ ಅದಕ್ಕೆ ಎಲ್ಲರೂ ಕೂಡ ನಿರಂತರವಾಗಿ ಅಂದರೆ ಈಗಿನ ಮಕ್ಕಳಿಗೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಯಾಕೆಂದರೆ ಆ ಸಂಬಂಧ ಅನ್ನೋದು ಬಿಟ್ಟೋಗ್ತಾ ಇದೆ. ಹೌದು ಹೌದು. ಆ ಸಂಬಂಧ ಅನ್ನೋದು ಎಲ್ಲ ಇಷ್ಟು ದಿವಸ ನಮಗೆ ಇದನ್ನು ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಎಲ್ಲ ಮಾತಾಡ್ತಿದ್ವಿ. ಈಗಿನ ಮಕ್ಕಳಿಗೆ ಹಾಯ್ ಬಾಯ್ ಅನ್ನೋ ಒಂದು ಸ್ಟೇಜಾಗಿ ಬಂದುಬಿಟ್ಟಿದೆ. ಹಾಯ್ ಬಾಯ್ ಅಂತ ಯಾವಾಗ ಬಂತು ಅವಾಗ ಭಾಳ ಕಷ್ಟ ಆಯಿತು. ಅಂದರೆ ಈಗಿನ ಮಕ್ಕಳಿಗೆ ಅವರು ಅವ್ರ ಮನೆ ತಂದೆ ತಾಯಿ ಬಿಟ್ಟರೆ ಮೂರನೇವ್ರ ಪರಿಚಯವೇ ಇರಲ್ಲ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಯ್ ಬಾಯ್ ಇಷ್ಟೇ ಮಾತಾಡ್ತಾರೆ ಹೊರತು ನಿಲ್ಲಿಸಿ ನಾವು ಏನಪ್ಪ ನೀನು ಇಂಥವ್ರ ಮಗನ ಮಾತಾಡಿದ್ರು ಕೂಡ ಮಾತಾಡೋ ಒಂದು ಪೇಷನ್ಸು ಇರಲ್ಲ. ಅಂದರೆ ಆ ರೀತಿ ಬೆಳೆಸ್ತಾ ಬರ್ತಾ ಇದ್ದಾರೆ. ನಿಜ ನಿಜ. ಅದು ನಿಲ್ಲಬೇಕು ಮಾಡಬೇಕು ಅಂತ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡೋದಾದರೆ ಅದರ ಅಡಿನಲ್ಲಿ, ಮತ್ತು ಪ್ರತಿ ವರ್ಷ ಉಚಿತವಾಗಿ ಕ್ಯಾಲೆಂಡ್ರು 4,000 ಜನಕ್ಕೂ ಉಚಿತವಾಗಿ ಕ್ಯಾಲೆಂಡ್ರ್ ಹಂಚ್ತಾ ಇದ್ದೀವಿ. ಈ ರೀತಿ ಮಾಡ್ತಾನೆ ಇದ್ವಿ ಆ ಸಂಸ್ಥೆ ಅಡಿ. ಆ ಸಂಸ್ಥೆ ಈಗೂ ನಡ್ಕೊಂಡು ಹೋಗ್ತಾ ಇದೆ ನಿರಂತರವಾಗಿ. ಸೊ ಅದು ತಂದೆ ಆದ ಒಂದು ಇದರಲ್ಲಿ ಹೆಸರು ಕೂಡ ಮಾಡಿದೆ. ಅದು ಅನೇಕ ಸಂಸ್ಥೆಗಳು ಕೂಡ ನಮ್ಮನ್ನು ನೋಡಿ, ದೊಡ್ಡ ದೊಡ್ಡ ಸಂಸ್ಥೆಗಳು ವಿಪ್ರ ಸಮಾಜಗಳು ಕೂಡ ನಮ್ಮನ್ನು ನೋಡಿ ಅದನ್ನು ಕಾಪಿನೂ ಮಾಡ್ತು. ಇವೆಲ್ಲ ಮಾಡ್ತೀರಲ್ಲ ನಾವ್ಯಾಕೆ ಮಾಡಬಾರ್ದು ಅಂತ. ನಡೀತಾ ಇದೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.